ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೂಪರ್ ಸೂಪರ್ ಸೂಪರ್. ಊರಲ್ಲಿ ನಿಮ್ಮಮ್ಮ ನಿಮ್ಮಪ್ಪ ಅವ್ರು ತುತ್ ಬಿಟ್ಬಿಟ್ಟಿದೀರಾ. ಅದನ್ನು ಅಯ್ಯೋ ಬೇಡಮ್ಮೆ. ಸುಮ್ನೆ ಇರ್ರಿ. ಊರಲ್ಲಿರೋ ನಮ್ಮ ಯಜಮಾನ್ರು ಅಮ್ಮನ್ ತುತ್ತು. ಊರಲ್ಲಿರೋ ನಮ್ಮ ಯಜಮಾನ್ರು ರೀ ನಿಮ್ ಫೇವ್ರೆಟ್ ನಮ್ಮ ಅಣ್ಣನ್ ತುತ್ತು ತಿನ್ಬಿಡಿ. ಅಯ್ಯೋ ಹೊಟ್ಟೆ ತುಂಬ್ತು ಅನ್ಸತ್ತೆ, ಸಾಕು ಬಿಡಿ, ನೀರ್ ಕುಡಿ. ಏನ್ ಸಾಕು ಅನ್ಪೂರ್ಣ, ಸುಮ್ನಿರು. ಮಕ್ಕಳ ಹತ್ರ ಊಟ ಮಾಡಿಸ್ತೀರಾ ನೀವು? ತಗೊಳ್ಳಿ 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 ತಗೊಳ್ಳಿ. ಇದು ಸಮರ್ಥನ್ ತುತ್ತು. ತಗೊಳ್ಳಿ ತಗೊಳ್ಳಿ. ಇದು ಮಾಲಿನಿ ತುತ್ತು. ಸೀತಮ್ಮ ಅವ್ರ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ನಿಮ್ ಗಂಡಂಗೂ ಇಷ್ಟು ಪ್ರೀತಿಯಿಂದ ತಿನ್ಸಿರಲ್ಲ ಅನ್ಸುತ್ತೆ. ಅಂದ್ರೆ ಅಷ್ಟು ಪ್ರೀತಿಯಿಂದ ತಿನ್ನಿಸ್ತಿದ್ದಾರೆ ಅಂದೆ. ನಿಜ ಹೇಳ್ದೆ ಮಾಲಿನಿ. ತಗೊಳ್ಳಿ ತಗೊಳ್ಳಿ, ಊಟ ಮಾಡಿ. ಹಾ ಸಾಕ್ ಬಿಡಿ, ಸುಮ್ನೆ ಅನ್ಪೂರ್ಣ. ಇನ್ನು ಮಜ್ಜಿಗೆಯನ್ನ ಊಟ ಮಾಡ್ಬೇಕು, ರಸಮನ್ನ ಊಟ ಮಾಡ್ಬೇಕು, ಇನ್ನು ಎಷ್ಟಿದೆ. ತಗೋ ಸುಮ್ನಿರು. ಸಾಕು. ಸುಮ್ನಿರು ಅನ್ಪೂರ್ಣ, ರಸಮನ್ನ ತಿನ್ಬೇಕು. ಇನ್ನು ಸ್ವಲ್ಪ ಮಜ್ಜಿಗೆಯನ್ನ ತಿಂದ ಎದ್ದೇಳಬಾರ್ದು. ನೀನೇನಮ್ಮ ನೀನು ಸುಮ್ನಿರು. ಬೇಡ ಅನ್ಸುತ್ತೆ. ಅಯ್ಯೋ ಸುಮ್ನಿರು ಅನ್ಪೂರ್ಣ. ಗೌಡ್ರಿ ನೀವು ತಿನ್ನಿ, ನಿಮ್ ಹೆಂಡತಿ ಹಾಗೆ ನಿಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ. ಸೀತಮ್ಮ ಸೀತಮ್ಮ ನಾನ್ ತಿಂದಿದ್ ಸಾಕು, ಬೆಳಗ್ಗೆ ತಿಂತೀನಿ ಸೀತಮ್ಮ. ನೋಡಿ, ಹೀಗ್ ಊಟ ಮಾಡ್ಬೇಕು. ಹೀಗ್ ಊಟ ಮಾಡಿದ್ರೇನೆ ನೀವು ಮೈ ಕೈ ತುಂಬಿಕೊಂಡು ಗಟ್ಟಿ ಆಗೋದು. ನನ್ ಸೊಸೆ ಇಷ್ಟ ಚೆನ್ನಾಗಿ ಊಟ ಮಾಡಿದ್ಲು ಗೊತ್ತಾ? ತಿಂದಿದ್ದಕ್ಕೇನೆ ಈಗ ತಿನ್ನಕ್ ಆಗಿಲ್ಲ. ಅಂದ್ರೆ ಅವಾಗ್ಲೇ ಒಂದ್ಸಲ ಹೇಳಿದ್ರಲ್ಲ ಸೀತಮ್ಮ, ಹೊರಗಡೆ ಊಟ ಮಾಡ್ಕೊಂಡ್ ಬಂದೆ ಅಂತ. ಅದಕ್ಕೆ ಇವಾಗ ಅವ್ರಿಗೆ ಊಟ ಮಾಡಕ್ ಆಗಿಲ್ಲ ಅಂದೆ. ಏನ್ ಗೌಡ್ರು ಏನೋ, ಸ್ವಲ್ಪ ಮಜ್ಜಿಗೆನ ಊಟ ಮಾಡಿದ್ರೆ ಚೆನ್ನಾಗಿರೋದು. ಇಷ್ಟ ತಿಂದಿರೋದಕ್ಕೆ ಬಸ್ರಿ ಹೆಂಗ್ಸ್ತರ ಹೋಗ್ತಿದಾರೆ. ಇನ್ ಮಜ್ಜಿಗೆನ ತಿನ್ಬಿಟ್ಟಿದ್ರೆ ಇಲ್ಲೇ ಡೆಲಿವರಿ ಆಗ್ಬಿಟ್ಟಿರೋದು.